ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಂತಂದರೆ, ಅತಿಥಿ ಉಪನ್ಯಾಸಕರ ಏನೋ ಒಂದು ಆಯ್ಕೆಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಿ ತನಕ ಅಂತಂದರೆ 6ನೇ ತಾರೀಕು ತನಕ ಏನು ಒಂದು ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿದಿರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಫಿಷಿಯಲಿ ಒಂದು ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ ಮತ್ತು PDF ಅಪ್ಡೇಟ್ ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಈಗ ಅರ್ಜಿ ಸಲ್ಲಿಸಿದವರ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದಾಗಿದೆ. ಸೊ ಉದಾಹರಣೆಗೆ ನೀವು ಇದಕ್ಕೆ ಕ್ಲಿಕ್ ಮಾಡಿದರೆ ಇದು ನಿಮಗೊಂದು PDF ಓಪನ್ ಆಗುತ್ತೆ. ಉದಾಹರಣೆ ತೋರಿಸ್ತೀನಿ ನಾನು. ಸೊ ಈ ಒಂದು PDF ಒಳಗಡೆ ನೀವು ಏನು ಅರ್ಜಿ ಸಲ್ಲಿಸಿದ್ರಿ, ಓಕೆ. ಸೊ ಆ್ಯಸ್ ಪರ್ 3rd ಜುಲೈ ಅದರ ಜೊತೆಗೆ ಏನಪ್ಪ ಅಂತಂದರೆ ಆನ್ಲೈನ್ ರಿಸೀವ್ ಆಗಿತ್ತು, ಓಕೆ. ಅದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ನೀವೆಲ್ಲ. ಇಲ್ಲೇನಾದರೂ ನಿಮ್ಮಲ್ಲಿ ತಿದ್ದುಪಡಿ ಅಂದರೆ ನಿಮ್ಮ ಈ ಒಂದು PDF ಒಳಗಡೆ ಏನಾದರೂ ಮಿಸ್ಸಿಂಗ್ ಆಗಿತ್ತು, ಅಥವಾ ನೀವು ಇದನ್ನು ಮಾಡಿ ಏನಾದರೂ ಇನ್ನೂ ಸ್ವಲ್ಪ ನೆನಪು ಬಂದಿತ್ತು, ನಿಮ್ಗೆ ಆ್ಯಡ್ ಮಾಡ್ಕೋಬೇಕಿತ್ತು, ಆಮೇಲೆ ನೀವು ಎಸ್ ಅಂತ ಹಾಕಿದಿರೋದು ನೋ ಅಂತ ಇತ್ತು, ಅಥವಾ ಪರ್ಸೆಂಟೇಜಲ್ಲಿ ಪಾಯಿಂಟ್ಗಳಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿತ್ತು, ಅಥವಾ ನಿಮ್ಮ ಸ್ಪೆಷಲೈಸೇಷನ್ದಲ್ಲಿ ಚೇಂಜಸ್ ಆಗಿತ್ತು ಅಂದರೆ ನೀವು ಎಡಿಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಗೆ ಏನಂತಂದರೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಮತ್ತು ನೀವು ಸೊ ಇದೇ ಒಂದು ವೆಬ್ಸೈಟ್ಗಳಲ್ಲಿ ಬಂದು ನೀವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಎಡಿಟ್ ಮಾಡ್ಕೊಳ್ಳಿಕ್ಕೆ, ನಿಮಗೆ ಇಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ನೋಡಿ, 8ನೇ ತಾರೀಕು ತನಕ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ, ಓಕೆ. ಸೊ ನೀವು 8ನೇ ತಾರೀಕು ತನಕ ಏನು ಮಾಡ್ಬೋದು, ತಿದ್ದುಪಡಿ ಮಾಡ್ಕೊಳ್ಬೋದು. ಆ ಲಿಸ್ಟ್ ಒಳಗಡೆ ಏನಾದರೂ ಬದಲಾವಣೆ ಮಾಡ್ಕೋಬೇಕಂತಂದರೆ ನೀವು ಇಲ್ಲಿ ಬಂದು ತಿದ್ದುಪಡಿಗಳನ್ನು ಮಾಡ್ಕೊಳ್ಬೋದು. ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯೋ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ರಿ, ಮತ್ತು ನೀವು ಹಾಕಿರುವಂಥ ಎಲ್ಲ ಕ್ಲೈಮ್ಗಳು ರಿಸರ್ವೇಷನ್ಗಳೆಲ್ಲ ಸರಿಯಾಗಿದ್ದಾವೆ ಅಂತ ನೋಡ್ಕೊಳ್ಳಿ.